ರೂಮ್ ಡೋರ್ ಯಾಕೋ ಓಪನ್ ಇಟ್ಟಿಯಲ್ಲ? ನೀನ್ ರೇಡಿಯೋದಲ್ಲಿ ಮಾತು ಮುಗಿಸಿ ಇಲ್ಲೇ ಬರ್ತೀಯ ಅಂತ ಗೊತ್ತಿತ್ತು. ಆಹಾ, ಮನ್ಸಿನ ಮಾತುಗಳು ನಿನಗೂ ಅಂಡರ್ಸ್ಟ್ಯಾಂಡ್ ಆಗತ್ತಾವ ಈಗೀಗ. ಇಂಗ್ಲೀಷಲ್ಲಿ ಅದೇನೋ ಹೇಳ್ತಾರಲ್ಲ, ಏನದು ಟೆಲಿಪತಿನಾ? ನಮಗೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋರು, ಆಮೇಲೆ ಮನ್ಸಿನ ಮಾತು ಅರ್ಥ ಆಗೋರಿಗೆ ಆ ದೇವ್ರ ಮೂಕಾಗುಟ್ಟಿಸ್ಬಿಟ್ಟ ಅಂತಂದ್ರೆ ನಡೀತೈತೆ ಅನಿಸ್ತೈತಿ. ಯಾಕಂತಂದ್ರೆ ಏನೂ ಹೇಳಾರ್ದ ಎಲ್ಲ ಗೊತ್ತಾಗ್ಬಿಡ್ತೈತಲ್ಲ ನಮಗೆ. ನಾನಂತೂ ನಾಳೆ ನೀನು ಏನು ಹೇಳ್ತೀಯ ಅನ್ನೋದ್ರ ಬಗ್ಗೆನೇ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀನಿ. ನೀನು ಕೊಡೋ ಸರ್ಪ್ರೈಸ್ ಹೇಗಿರುತ್ತೆ, ನೀನು ಕರ್ಕೊಂಡು ಹೋಗೋ ಬೀಚ್ ಹೇಗಿರುತ್ತೆ ಅಂತ. ಕರೆ ಹೇಳು. ನಾನು ನಾಳೆ ಏನು ಹೇಳ್ಬೇಕಂತ ಮಾಡೇನಿ, ಆಮೇಲೆ ಸರ್ಪ್ರೈಸ್ ಏನು ಕೊಡ್ಬೇಕಂತ ಮಾಡೀನಿ ಅನ್ನೋದು ನಿಂಗೆ ಗೊತ್ತಿರ್ಬೇಕಲ್ಲ. ನಿಂಗೇನು ಅನ್ಸುತ್ತೆ? ನಂಗೆ ಗೊತ್ತು ಅನ್ಸುತ್ತಾ? ನಿನಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿನ್ನ ಮನ್ಸಿಗಂತರೂ ಗೊತ್ತೈತಿ, ಅಷ್ಟಂತರೂ ಪಕ್ಕ ಹೇಳ್ತೇನೆ ನಾ. ನನ್ನ ಮನಸ್ಸಂತೂ ನೀನು ಹೇಳೋದನ್ನು ಕೇಳೋಕೆ ಕಾಯ್ತಾ ಇದೆ. ನೀನು ಹೇಳೋದನ್ನು ಕೇಳಿಸ್ಕೊಂಡೆ ನಾನು ಮೈಸೂರಿಗೆ ಹೋಗೋದು. ನಾ ಹೇಳೋ ಮಾತನ್ನು ಬರೀ ಕೇಳಿಸ್ಕೋಬೇಕಂತ ಮಾಡಿಯೋ ಅಥವಾ ಏನಾರ ರೆಸ್ಪಾಂಡ್ ಮಾಡ್ಬೇಕಂತ ಮಾಡಿಯೋ? ಯಾಕಂದ್ರೆ ನನ್ನ ಲೈಫದ ಪ್ರಶ್ನೆ ಐತಿ. ಓ, ಬರೀ ನಿನ್ನ ಲೈಫ್ ಪ್ರಶ್ನೆ ಅಷ್ಟೇನಾ ಇರೋದು? ನಾಳೆ ಬೀಚಿಗೆ ಕರ್ಕೊಂಡು ಹೋಗಿ ನಾನು ಕೊಡೋ ಸರ್ಪ್ರೈಸಲ್ಲಿ ಎಷ್ಟು ಖುಷಿ ಇದೆ ನಿನಗೆ? ಈ ಖುಷಿ ಒಳಗೆ ಒಂದು ಬ್ಯೂಟಿಫುಲ್ ಆಗಿರೋ ಮನ್ಸು ಐತಿ. ಆ ಮನ್ಸು ಭಾಳ ಖುಷಿ ಆಗೈತೆ ಅಂತ ಹೇಳಿ ನಂಗೆ ಗೊತ್ತೈತಿ. ಅದಕ್ಕಿಂತ ಒಂದೆರಡು ಪಟ್ಟು ಜಾಸ್ತಿನೂ ಖುಷಿ ಆಗೇನ. ರೆಡಿ ಆಗ, ಬರ್ತೀನಿ ಮುಂಜಾನೆ. ಖುಷಿ, ನಾಳೆ ನಾ ಹೇಳೋ ಮಾತು ನಾ ಇಲ್ಲಿ ತನ ನನ್ನ ಲೈಫ್ ಒಳಗೆ ಬೇರೆ ಯಾರಿಗೂ ಹೇಳಿಲ್ಲ. ನಾಳೆ ದಿವಸ ನನ್ನ ಲೈಫ್ ಒಳಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಖುಷಿ ಫುಲ್ ಖುಷಿ.